মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 94. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ನವಾಬ ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಈಗ ಹೆಚ್ಚಾಗಿ ಪ್ರಭಾವಿತನಾಗ್ಬಿಟ್ಟಿದ್ದಾನೆ. ಹಿಂದೂ ಸನ್ಯಾಸಿಯೊಬ್ಬನ ಮಾತುಗಳನ್ನು ಕೇಳ್ತಾ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದಾನೆ ಆ ನವಾಬ. ಯಾವಾಗ ಸ್ವಾಮೀಜಿ ಮಾತುಕತೆಯ ಮಧ್ಯದಲ್ಲಿ ಅಮೆರಿಕಾಗೆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮತ್ವವನ್ನ ಪ್ರತಿನಿಧಿಸೋದಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ನೋ, ತಕ್ಷಣ ಆ ನವಾಬ ಕಟ್ಟಾ ಮುಸಲ್ಮಾನ, ಸ್ವಾಮೀಜಿ ನಿಮ್ಮ ಈ ಕಾರ್ಯಕ್ಕೆ ಸಹಾಯಕನಾಗಿ ನಾನು 1,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದಾಗ ಆಶ್ಚರ್ಯವೇ ಆಗೋಯಿತು. ಸ್ವಾಮೀಜಿ ಹೇಳ್ತಾರೆ, ಇಲ್ಲಪ್ಪ, ನಾನಿನ್ನು ಜಗನ್ಮಾತೆಯ ಇಚ್ಛೆಗಾಗಿ ನಾನು ಕಾಯ್ತಾ ಇದ್ದೇನೆ. ಎಲ್ಲವೂ ಸಕಾಲದಲ್ಲಿ ಪರಿಪೂರ್ಣಗೊಂಡಾಗ, ಹೋಗೋದು ಅಂತ ನಿಶ್ಚಯಗೊಂಡಾಗ ನಾನು ತಿಳಿಸ್ಕೊಡ್ತೇನೆ ಅಂತ ಕೂಡ ಸ್ವಾಮೀಜಿ ಹೇಳಿದ್ದನ್ನ ಗಮನಿಸಿದ್ವಿ. ಹೀಗೆ ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಆ ಜಾಗದಿಂದ ಸ್ವಾಮೀಜಿ ಈಗ ಮುಂದಕ್ಕೆ ಹೊರಟಿದ್ದಾರೆ. ತಾವು ಸರ್ವಧರ್ಮ ಸಮ್ಮೇಳನದಲ್ಲಿ, ಈಗ ಅದರ ಮುಂದುವರೆದ ಭಾಗ, ತಾವು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ, ಹಿಂದೂ ಧರ್ಮವನ್ನ ಪ್ರಸಾರ ಮಾಡೋದಕ್ಕಾಗಿ ಅಮೆರಿಕಾಗೆ ಹೋಗ್ಬೇಕು ಅಂತ ಆದಾಗ ಸ್ವಾಮೀಜಿ ಸಾಮಾನ್ಯವಾಗಿ ಹೇಳ್ತಾ ಇದ್ರು, ತಮ್ಮ ಪ್ರಯಾಣದ ಖರ್ಚಿಗಾಗಿ ವಂತಿಗೆ ಸಂಗ್ರಹಿಸುವುದಕ್ಕೆ ಹೋಗಿದ್ದ ಆಪ್ತ ಶಿಷ್ಯರಿಗೆ ಅವರು ತಮ್ಮ ಮನಸ್ಸಿನ ಇಂಗಿತವನ್ನ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ರು. ನೋಡಿ, ನಾನು ಹಿಂದೂ ಧರ್ಮವನ್ನ ವಿಶ್ವ ಧರ್ಮ ಅಂತ ಹೇಳೋದು ಬಹುಶಃ ನಿಮ್ಮಲ್ಲಿ ಕೆಲವರು ಭಾವಿಸಿರೋ ಹಾಗೆ ಸೀಮಿತದ ಅರ್ಥ ಅಲ್ಲ. ಆ ಸಮ್ಮೇಳನದಲ್ಲಿ ಇತರ ಧರ್ಮಗಳ ಪ್ರತಿನಿಧಿಗಳು ಪ್ರಾಯಶಃ ಪ್ರಯತ್ನಿಸಿರುವ ಹಾಗೆ ನಾನು ನಮ್ಮ ಹಿಂದೂ ಧರ್ಮವನ್ನ ಹೊಗಳಿ ಅಟ್ಟಕ್ಕೇರಿಸಿ ಬೇರೆ ಧರ್ಮಗಳ ಮೇಲೆ ಅದರ ಅಧಿಪತ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ನೀವು ಯಾರು ನಿರೀಕ್ಷೆ ಮಾಡಬೇಡಿ. ಯಾವುದೇ ಬಗೆಯ ಪೂರ್ವ ಷರತ್ತುಗಳ ಮೇಲೆ ನಾನು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಕಡೆಗೆ ನಾನು ಆ ಸಮ್ಮೇಳನದಲ್ಲಿ ಪಾಲ್ಗೊಳ್ತೇನೋ ಇಲ್ವೋ ಅದು ನನಗೂ ಗೊತ್ತಿಲ್ಲ. ನನಗೆ ಅತ್ಯಂತ ಸೂಕ್ತ ಅಂತ ತೋರಿಸುವಂತಹ ಮಾರ್ಗವನ್ನ ಅನುಸರಿಸೋದಕ್ಕೆ ನಿಮ್ಮ ಸಮ್ಮತಿ ಇದ್ದೆ ಅಂತ ಆದ್ರೆ ಮಾತ್ರ ನಾನು ಅಮೆರಿಕಾಗೆ ಹೋಗೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ತಿಳಿಸಿದ್ರು. ಅದಕ್ಕೆ ಆ ಶಿಷ್ಯರೆಲ್ಲರೂ ಕೂಡ ಸರ್ವಾನುಮತದಿಂದ ಹೃತ್ಪೂರ್ವಕವಾಗಿ ಒಪ್ಕೊಳ್ತಾ ಇದ್ದಾರೆ. ನವಾಬನಿಂದ ಈಗ ಸ್ವಾಮೀಜಿ ಬೀಳ್ಕೊಂಡು ಹೊರಟಂತ ಸ್ವಾಮೀಜಿ ಹೈದರಾಬಾದಿನ ಸುಂದರ ಪ್ರೇಕ್ಷಣೀಯ ಸ್ಥಳಗಳಾಗಿದ್ದಂತ ಚಾರ್ಮಿನಾರ್, ಮೆಕ್ಕಾ ಮಸೀದಿ, ನಿಜಾಮನ ಅರಮನೆಗಳು, ಸಲಾರ್ ಜಂಗ್ ವಸ್ತು ಸಂಗ್ರಹಾಲಯ, ಬಶೀರ್ ಬಾಗ್ ಮೊದಲಾದ ಎಲ್ಲ ಜಾಗಗಳನ್ನ ಕೂಡ ವೀಕ್ಷಣೆ ಮಾಡಿದ್ರು. ಮಾರನೇ ದಿನ ಬೆಳಗ್ಗೆ ಸ್ವಾಮೀಜಿ ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದಂತಹ ಸರ್ ಅಶ್ಮಾನ್ ಜಾ, ಉಪದಿವಾನನಾದಂತಹ ನರೇಂದ್ರ ಕೃಷ್ಣ ಬಹದ್ದೂರ್, ಹಾಗೆ ಮತ್ತೊಬ್ಬ ಅಧಿಕಾರಿಯಾಗಿದ್ದಂತಹ ಶಿವರಾಜ್ ಬಹದ್ದೂರ್, ಇವರಿಬ್ಬರನ್ನು ಕೂಡ ಸ್ವಾಮೀಜಿ ಭೇಟಿ ಮಾಡಿದ್ರು. ಈ ಎಲ್ಲ ಗಣನೀಯ ವ್ಯಕ್ತಿಗಳು ಅವರ ಧರ್ಮ ಪ್ರಸಾರ ಕಾರ್ಯದಲ್ಲಿ ನೆರವಾಗ್ತೇವೆ ಅಂತ ವಾಗ್ದಾನ ಕೊಟ್ರು. ಅದೇ ದಿನ ಮಧ್ಯಾಹ್ನ ಮೆಹಬೂಬ್ ಕಾಲೇಜ್ನಲ್ಲಿ ಸ್ವಾಮೀಜಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನನ್ನ ಸಂದೇಶ ಅನ್ನುವಂತಹ ವಿಷಯವಾಗಿ ಸಾರ್ವಜನಿಕವಾಗಿ ಭಾಷಣವನ್ನ ಕೊಟ್ರು. ಪಂಡಿತ್ ರತನ್ ಲಾಲ್ ಅನ್ನುವಂಥವನು ಆ ಸಭೆಯ ಅಧ್ಯಕ್ಷನಾಗಿದ್ದ. ಆ ಸಭೆಯಲ್ಲಿ ಹಲವಾರು ಮಂದಿ ಐರೋಪ್ಯರು ಕೂಡ ಸೇರಿದ ಹಾಗೆ 1,000ಕ್ಕೂ ಹೆಚ್ಚು ಜನ ಹಾಜರಿದ್ರು. ಸ್ವಾಮೀಜಿಯ ಇಂಗ್ಲಿಷ್ ಭಾಷಾ ಪ್ರಭುತ್ವ, ನಿರರ್ಗಳತೆ, ಅಪಾರ ವಿದ್ವತ್ತು, ವಿಷಯ ನಿರೂಪಣಾ ಶೈಲಿ, ಆ ಕೌಶಲ, ಇದು ಅಲ್ಲಿನ ರಾಜರು ಕಂಡು ಅರಿಯದಂಥದ್ದು. ತಮ್ಮ ಅವತ್ತಿನ ಭಾಷಣದಲ್ಲಿ ಸ್ವಾಮೀಜಿ ಹಿಂದೂ ಧರ್ಮದ ಶ್ರೇಷ್ಠ ಅಂಶಗಳು, ಹಾಗೆ ಪೂರ್ವ ಕಾಲದ ಹಿಂದೂ ಸಂಸ್ಕೃತಿ ಹಾಗೆ ಸಮಾಜದ ಹಿರಿಮೆಯ ಬಗ್ಗೆ ತಿಳಿಸ್ಕೊಟ್ರು. ವೇದ ಕಾಲದ ಹಾಗೆ ಮಹೋತ್ತರವಾದಂತಹ ವೇದೋತ್ತರ ಕಾಲದ ಚಿಂತನೆಯ ರೂಪುರೇಷೆಗಳನ್ನ ಸ್ವಾಮೀಜಿ ವಿವರಿಸಿ ತಿಳಿಸಿದ್ರು. ಪುರಾತನ ಭಾರತದ ಮಹರ್ಷಿಗಳ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಅವರನ್ನ ಜಗತ್ತಿಗೆ ಶ್ರೇಷ್ಠ ಶಾಸ್ತ್ರ ಗ್ರಂಥಗಳ ಕರ್ತೃಗಳು ಅಂತ, ನ್ಯಾಯಶಾಸ್ತ್ರದ ಜನಕರು ಅಂತ ಕೊಂಡಾಡಿದ್ರು. ನಂತರ ಗೊಡ್ಡು ಕಂತೆಗಳು ಅಂತ ಆಧುನಿಕರು ತುಚ್ಛೀಕರಿಸಿರುವಂತಹ ಹಿಂದೂ ಪುರಾಣಗಳಲ್ಲಿ ಅಡಕವಾಗಿರುವಂತಹ ಅತ್ಯುನ್ನತ ನೈತಿಕ ಆದರ್ಶಗಳನ್ನು ಕೂಡ ಎತ್ತಿ ಹಿಡಿದು ತೋರಿಸಿದ್ರು. ನಂತರ ಕಡೆಯಲ್ಲಿ
ಕಡೆಯಲ್ಲಿ ತಮ್ಮ ಕಾರ್ಯೋದ್ದೇಶದ ಬಗ್ಗೆ ಹೇಳ್ತಾ ಸ್ವಾಮೀಜಿ ಹೇಳ್ತಾರೆ, ಭಾರತದ ಪುನರುದ್ಧಾರವೇ ನಮ್ಮ ಅಂತಿಮ ಹಾಗೂ ಅತ್ಯುನ್ನತ ಗುರಿ ಅಂತ ಘೋಷಿಸಿದ್ರು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮ ಅನ್ನುವಂಥದ್ದು ಅದರ ಶ್ರೇಷ್ಠತೆಯನ್ನ ವೇದಾಂತಗಳ ಅಪ್ರತಿಮ ವೈಭವವನ್ನ ಸಾರೋದಕ್ಕೆ ಒಬ್ಬ ಪ್ರಸಾರಕನಾಗಿ ದೂರದ ಪಶ್ಚಿಮ ದೇಶಗಳಿಗೆ ಹೋಗೋದನ್ನ ತಮ್ಮ ಆದ್ಯ ಹಾಗೂ ಅತ್ಯವಶ್ಯಕ ಕರ್ತವ್ಯ ಅಂತ ತಾವು ಭಾವಿಸಿದೀವಿ ಅನ್ನೋದನ್ನು ಕೂಡ ಸಾರಿ ಹೇಳಿದ್ರು ಸ್ವಾಮೀಜಿ. ಸ್ವಾಮೀಜಿಯ ಭಾಷಣದಿಂದ ಅಲ್ಲಿ ಇದ್ದಂತ ಎಲ್ಲ ಸಭಿಕ ವೃಂದವೂ ಕೂಡ ಸಂಪೂರ್ಣವಾಗಿ ಪ್ರಭಾವಿತರಾಗ್ಬಿಟ್ರು. ಮಾರನೇ ದಿನ ಬೇಗಂ ಬಜಾರಿನ ಪ್ರಸಿದ್ಧ ಬ್ಯಾಂಕುಗಳು ಸೇಠ್ ಮೋತಿಲಾಲರ ನೇತೃತ್ವದಲ್ಲಿ ಬಂದು ಸ್ವಾಮೀಜಿಯನ್ನ ದರ್ಶನ ಮಾಡೋದಕ್ಕೆ ಬಂದ್ರು. ಅವರ ದಾರಿ ಖರ್ಚನ್ನ ತಾವೇ ವಹಿಸ್ಕೊಳ್ತೇವೆ ಅಂತ ಕೂಡ ಆಶ್ವಾಸನೆಯನ್ನ ಕೊಟ್ರು. ಇಷ್ಟೇ ಅಲ್ಲದೆ ಇಲ್ಲಿನ ಥಿಯಾಸಾಫಿಕಲ್ ಸೊಸೈಟಿಯ ಹಾಗೆ ಸಂಸ್ಕೃತ ಧರ್ಮ ಮಂಡಲ ಸಭೆಯ ಕೆಲವು ಸದಸ್ಯರು ಬಂದು ತಮ್ಮ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಕೊನೆಯಲ್ಲಿ ನಿಜಕ್ಕೂ ಕೂಡ ನೆರವನ್ನ ಕೊಟ್ಟವರು ಯಾರ್ಯಾರು ಅನ್ನೋದು ನಿಖರವಾಗಿ ಗೊತ್ತಾಗಿಲ್ಲ. ಎಲ್ಲರೂ ಮಾತೇನೋ ಕೊಟ್ರು ಬರದಲ್ಲಿ, ಆದ್ರೆ ಎಷ್ಟು ಜನ ಕೊಟ್ರು ವಂತಿಕೆಯನ್ನ ಗೊತ್ತಿಲ್ಲ. ಫೆಬ್ರವರಿ 15ರಂದು ಸ್ವಾಮೀಜಿಯನ್ನ ಪೂನಾಗೆ ಒಂದು ಭೇಟಿ ನೀಡಬೇಕು ಅಂತ ಒತ್ತಾಯಿಸಿದಾಗ ತಂತಿಯ ಮೂಲಕ ಅವರಿಗೆ ಆಹ್ವಾನ ಬಂತು. ಸ್ವಾಮೀಜಿ ಈಗ ಹಿಂದೂ ಸಂಘಗಳ ಪರವಾಗಿ ಅನೇಕ ಪ್ರಮುಖ ನಾಗರಿಕರು ಇದಕ್ಕೆ ಸಹಿ ಮಾಡಿದ್ರು. ಆದ್ರೆ ತಾವೀಗ ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಯಾವಾಗ್ಲಾರು ಒಮ್ಮೆ ಅನುಕೂಲವಾದಾಗ ಸಂತೋಷದಿಂದ ಬರ್ತೀನಿ ಅಂತ ಸ್ವಾಮೀಜಿ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕಳಿಸಿದ್ರು. ಮಾನವನ ಮನಃಶಕ್ತಿಯ ಅಗಾಧತೆಯ ಬಗ್ಗೆ ಸ್ವಾಮೀಜಿ ಆಳವಾಗಿ ಚಿಂತಿಸುವ ಹಾಗೆ ಮಾಡದಂತಹ ಘಟನೆ ಅವರು ಹೈದರಾಬಾದಲ್ಲಿದ್ದಾಗ ನಡೀತು. ಯಾವುದು ಆ ಘಟನೆ, ಏನ್ ನಡೀತು ಅದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.